ಟೈಮ್ ಆಲ್ಮೋಸ್ಟ್ 8:45 ಆಗ್ತಾ ಇದೆ. 7 ಗಂಟೆಗೆ ಪ್ರಾಮಿಸ್ ಮಾಡಿದ್ದೆ ನಮ್ಮ ಫಾದರ್ಗೆ ಬರ್ತಾ ಇದ್ದೀನಿ ಅಂತ. ಏನಿದು ಫುಲ್ಲು ಹಾಫ್ ಲಾಯರು ಹಾಫ್ ಚಿಕನ್ ತರಿಸ್ತೀರಾ, ಮಟನ್ ತರಿಸ್ತೀರಾ, ಎಲ್ಲಿಂದ ತರಿಸ್ತೀರಾ, ಎಷ್ಟು ಕೆಜಿ ತರಿಸ್ತೀರಾ, ಇನ್ನೇನು ಬರ್ತದೆ ಸರ್ಪ್ರೈಸು. ಸರಿ, ನಿಂಗೇನೋ ಒಂದು ಗಿಫ್ಟ್ ಕೊಡ್ತೀನಿ, ಬೇಕಾ? ಸರ್ಪ್ರೈಸ್ ಗಿಫ್ಟ್ ಇಟ್ಟಿದ್ದೆ ನಾನು. ಅದರಲ್ಲಿ ಒಂದು ಮರ ಇದೆ, ಅದು ವೆರಿ ಸ್ಪೆಷಲ್ ಎಲ್ರಿಗೂ. ಯಾಕೆಂದ್ರೆ ಆ ಮರ ಇವತ್ತೇನು ಟ್ರಾಫಿಕ್ ಏನಿರಲಿಲ್ಲ, ವೆರಿ ಕೂಸಿ ಜರ್ನಿ ಇವತ್ತು ಮಾತ್ರ ಸೂಪರ್ ಆಗಿ ಬಂದು. ಗುಡ್ ಮಾರ್ನಿಂಗ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಟೈಮ್ ಆಲ್ಮೋಸ್ಟ್ 8:45 ಆಗ್ತಾ ಇದೆ. 7 ಗಂಟೆಗೆ ಪ್ರಾಮಿಸ್ ಮಾಡಿದ್ದೆ ನಮ್ಮ ಫಾದರ್ಗೆ ಬರ್ತಾ ಇದ್ದೀನಿ ಅಂತ. ಆಕ್ಚುಲಿ ಇವತ್ತು ನಾವು ಊರಿಗೆ ಹೋಗೋ ಪ್ಲಾನ್ ಇದೆ, ನಮ್ಮ ಪಾಪನ್ ನೋಡೋದಕ್ಕೆ ಹೋಗ್ತಾ ಇದೀವಿ. ಸೊ ನಾನು ಹೋಗ್ತಾ ಇದ್ದೆ, ಅದಕ್ಕೆ ನಮ್ಮ ಡ್ಯಾಡಿ ನಾನು ಬರ್ತೀನಿ ಅಂದ್ರು. ಸೊ ಜೊತೆನಲ್ಲಿ ಹೋಗೋಣ ಅಂತ 7 ಗಂಟೆಗೆ ಪ್ಲಾನ್ ಮಾಡಿದೆ. 7 ಗಂಟೆಗೆ ಮನೆ ಹತ್ರ ಬಂದ್ಬಿಡ್ತೀನಿ ಅಂತ. ಬಟ್ ನಾನು ಎದ್ದಿದ್ದೆ 7:15. ಅಲಾರಾಮ್ ಹೊಡಿತು, ಬಟ್ ಆದ್ರೂ ಎದೋಡ ಮೂಡ್ ಬರಲಿಲ್ಲ. ಸೊ ಈಗ ಏನಿಲ್ಲ, ಎಲ್ಲ ಆಲ್ಮೋಸ್ಟ್ ಆಲ್ ಪ್ಯಾಕಿಂಗ್ ಆಗೋಗಿದೆ. ನನ್ಗೆ ಬೇಕಿರೋ ಐಟಮ್ ಅದು. ನನಗೇನು ನೆಸೆಸಿಟಿ ಇಲ್ಲ, ಬಟ್ ಆದ್ರೂ ಎಮರ್ಜೆನ್ಸಿಗೆ ಇರಲಿ ಅಂದ್ಬಿಟ್ಟು ಒಂದು ಟೀ ಶರ್ಟ್, ಒಂದು ಪ್ಯಾಂಟ್ ಏನು ತಗೊಂಡಿದ್ದೀನಿ. ಸೊ ಇದು ಮಂಜುದು ಸುಮಾರು ಐಟಮ್ಸ್ಗಳು ತಗೊಂಡಿದ್ದೀನಿ. ಇದು ಪಾಪುದು, ಆಕ್ಚುಲಿ ಮಂಜುದು ಕಮ್ಮಿ ಇದೆ. ಈ ನಡುವೆ ಅಂತೂ ಬರೀ ಪಾಪು ಐಟಮ್ಸ್ಗಳೇ ತಗೊಂಡು ಹೋಗೋದಾಗೋಗಿದೆ. ಮಂಜು ಐಟಮು ನನ್ನ ಐಟಮ್ ಎಲ್ಲ ಅಷ್ಟೊಂದು ಏನಂತಾರೆ, ನಾವು ಜಾಸ್ತಿ ಇಂಪಾರ್ಟೆನ್ಸೇ ಕೊಡ್ತಾ ಇಲ್ಲ. ಎನಿವೇಸ್, ಈಗ ಫಸ್ಟು ನಾನು ಹೋಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಆಮೇಲೆ ಅಲ್ಲಿಂದ ಅಲ್ಲಿ ಮನೆಗೆ ಹೋಗಿ ಫಾದರ್ನ ಪಿಕ್ ಮತ್ತೆ ಕಾರ್ನ ಇಬ್ಬರನ್ನು ಪಿಕ್ ಮಾಡ್ಕೊಂಡು ಊರಿಗೆ ಹೋಗ್ಬೇಕು. ಆನ್ ದಿ ವೇನಲ್ಲಿ ಮಾತಾಡೋಣ. ಈಗ ಸದ್ಯಕ್ಕೆ ಲೇಟ್ ಆಗೋಗಿದೆ, ಸೊ ಲೆಟ್ಸ್ ಹರಿ ಅಪ್. ಓಕೆ, ಫೈನಲಿ ಬಂದು ಕಾರೆಲ್ಲ ತಗೊಂಡಿದ್ವಿ. ಕಾರ್ ಫುಲ್ ಗಲೀಜಾಗ್ಬಿಡಿದೆ, ಗ್ಲಾಸ್ ಏನು ಕಾಣ್ತಾ ಇಲ್ಲ. ಅಲ್ಲಿ ನಮ್ಮ ತಂದೆಯವರು ನೋಡಿ ಗೇಟ್ ಹಾಕ್ತಾ ಅವ್ರೆ. ನಮ್ಮ ತಂದೆಯವರು ಬಂದ್ಮೇಲೆ ಇಲ್ಲಿಂದ ಡೈರೆಕ್ಟ್ ಇನ್ನೇನಿದ್ರು ಊರಿಗೆ ಹೋಗಿ ಸ್ಟಾಪು ನಮ್ಮದು. ಸೊ ಇನ್ನೇನು ವೀಡಿಯೋಸ್ ಇಂಟರ್ನಲ್ ಮಾಡೋದಕ್ಕೆ ಹೋಗೋದಿಲ್ಲ, ಯಾಕಂದರೆ ಇಲ್ಲಿ ಕ್ಯಾಮ್ರಾ ಇಡ್ತೀನಲ್ಲ. ಸೊ ಅದು ಸ್ವಲ್ಪ ಹಿಂಡ್ರೆನ್ಸು ನಮ್ಮ ತಂದೆಗೆ. ಸೊ ಅದಕ್ಕೋಸ್ಕರ ಏನು ಮಾಡಲ್ಲ, ಇನ್ನೇನಿದ್ರು ಜರ್ನಿ ಅಷ್ಟೇ. ಓಕೆ, ಬಂದು ಮಂಜು ಅವ್ರ ಊರಿಗೆ. ಈಗ ನೋಡಿ ಹಂಗೆ ಅಡ್ಡ ಬಂದರೆಲ್ಲ ಈ ಎಂಟ್ರಿ ಹೊಡೆದಿದ್ದೀವಿ. ಈಗ ನೋಡ್ಬೇಕು, ಅಲ್ಲಿ ಯಾವುದೇ ರೀತಿಯಾದ ಸರ್ಪ್ರೈಸ್ ಏನೂ ಇಲ್ಲ ಕೊಡೋದು. ಆ್ಯಕ್ಚುಲಿ ಎಷ್ಟೋ ಜನ ಹೇಳಿದ್ರು ಸರ್ಪ್ರೈಸ್ ಕೊಡಿ ಅಂತ, ಬಟ್ ಹಂಗೆ ಕೊಡೋದಕ್ಕೆ ಆಗೋದಿಲ್ಲ ಸರ್ಪ್ರೈಸ್. ಯಾಕಂದ್ರೆ ಅವ್ರಿಗೆ ಏನಾದರೂ ಐಟಮ್ಸ್ಗಳು ಬೇಕಿರೋ ತರೋದಕ್ಕೆ. ಆಮೇಲೆ ನಾನು ಇಲ್ಲಿ ಬಂದ ಮೇಲೆ ಸರ್ಪ್ರೈಸ್ ಆಗಿ ಹೋಗ್ತೀನಿ. ನೀವು ಹೇಳಿದ್ದಿದ್ರೆ ತರ್ಬೋದಿತ್ತಲ್ಲ ಐಟಮು ಅಂತ. ಅದಕ್ಕೋಸ್ಕರ ಯಾವುದೇ ರೀತಿ ಸರ್ಪ್ರೈಸ್ ಕೊಡೋಲ್ಲ. ಈಗ ಅಲ್ಲಿ ಹೋದ್ಮೇಲೆ ನಮ್ಮನ್ನು ನೋಡಿದ್ಮೇಲೆ ಏನು ಸರ್ಪ್ರೈಸ್ ಆಗುತ್ತೆ ನೋಡೋಣ. ಸರ್ಪ್ರೈಸ್ ಇದೆ, ಮಲಿಕೊಂಬಿಟ್ಟವ್ರೆ. ಚೆನ್ನಾಗಿ ನಿದ್ದೆ ಹೊಡಿತಿರಂಗ ಅವ್ರೆ. ಬಂದು ನೋಡಿದ್ರೆ ಇಲ್ಲಿ ಯಾರು ಕಾಣಿಸ್ತಾ ಇಲ್ಲ, ಎಲ್ಲ ಮಲ್ಕೊಬಿಟ್ಟಿರಂಗವ್ರೆ, ಅಥವಾ ಇನ್ನೂ ಎದ್ದೇ ಇಲ್ವೇನೋ ಗೊತ್ತಿಲ್ಲ. ಬಟ್ ಬಂದಿರೋದೇ ನಾವು 11 ಗಂಟೆ ಟೈಮ್ ಇವಾಗ. ಸೊ ಎದ್ದಿರಲೇಬೇಕು. ನೋಡೋಣ. ಯಾವುದೇ ರೀತಿಯಾದ ಸೌಂಡ್ ಇಲ್ಲ, ಯಾವುದೇ ರೀತಿಯಾದ ಆ್ಯಕ್ಟಿವಿಟೀಸ್ ಇಲ್ಲ. ಡೋರ್ಗಳೆಲ್ಲ ಲಾಕ್ ಆಗಿದೆ. ಮನೆಯಲ್ಲಿ ಇದಾರ ಇಲ್ವಾ ಏನು ಗೊತ್ತಾಗ್ತಾ ಇಲ್ಲ. ಎಲ್ಲೋದ್ರಲ್ಲ ಮಾರ್ನಿಂಗ್ ಮಧ್ಯಾಹ್ನ ಆಗ್ತಾ ಇದೆ. ಮಧ್ಯಾಹ್ನ ಈಗಿನ 10 ಗಂಟೆ 10:30. ಏನಿದು ಫುಲ್ಲು ಹಾಫ್ ಲಾಯರು ಹಾಫ್ ನೋಡಿ ಜನ, ನೀವ್ ಹೆಂಗಿದ್ದೀರಾ? ಬೆಂಗಳೂರಿಗಿದ್ದಾಗ ಚೆನ್ನಾಗಿದ್ದೀರಿ ನೀವು. ನೋಡಿ ಇವಾಗ ಎಷ್ಟು ಖುಷಿ ಆಗೋರು ನೋಡಿ, ಎಷ್ಟು ಖುಷಿ. ಅಲ್ಲಿ ಒಂಥರ ಹಿಂಸೆನಲ್ಲಿ ಇದ್ದಂಗಿದ್ರು. ಅಲ್ಲ ಏನು ನೋಡಮ್ಮ, ಅಲ್ಲ ಏನು ಹೆಸರು ನಾವು ಇವ್ ನಂದ ಸರ್ಪ್ರೈಸ್ ಅಂದ್ರೆ ಇದೇನಾ ಸರ್ಪ್ರೈಸ್? ಎಲ್ಲ ಚೆನ್ನಾಗಿ ಮಲಿಕೊಂಡಿದ್ದೀರಾ. ಎಣ್ಣೆಯಿಂದನೇ ಚಿಕನ್ ತರಿಸ್ತೀರಾ, ಮಟನ್ ತರಿಸ್ತೀರಾ, ಎಲ್ಲಿಂದ ತರಿಸ್ತೀರಾ, ಎಷ್ಟು ಕೆಜಿ ತರಿಸ್ತೀರಾ, ಇನ್ನೇನು ಬರ್ತಲ್ಲಿ ಸರ್ಪ್ರೈಸು. ಅದನ್ನೇ ನೋಡಿ ಜಸ್ಟ್ ಮಲ್ಕೊಂಡು. ಓಕೆ, ಎಲ್ಲಿ ನಮ್ಮ ಪಾಪು ಇಲ್ಲಿದ್ದಾನೆ. ಫಸ್ಟ್ ಹೋಗಿ ಕೈ ಕಾಲೆಲ್ಲ ತೊಳ್ಕೊಂಡು ಆಯ್ತಾ, ಸ್ಯಾನಿಟೈಸರ್ ಹಾಕೊಂಡು ಬನ್ನಿ. ಓಕೆ ಗೋ. ಓಕೆ, ಸ್ವಲ್ಪ ರೂಲ್ಸ್ ರೆಸ್ಟ್ರಿಕ್ಷನ್ಸ್ಗಳಿದೆ. ಯಾರೇ ಬಂದ್ರೂ ಬೇಬಿ ಮಾತಾಡ್ಸೋಕ್ಕಿಂತ ಮುಂಚೆ ಕೈ ಕಾಲು ತೊಳ್ಕೋಬೇಕು. ಸೊ ನಾವು ಹೊರಟಿದ್ದೀವಿ ಇವಾಗ. ಮನು ಬಂದರು ಬೆಳಗ್ಗೆನೆ, ಬಟ್ ಆವಾಗಲಿಂದ ಕಂಪ್ಲೀಟ್ ಬ್ಯುಸಿ ಆಗೋಗ್ಬಿಟ್ಟಿದೆ. ನಾನಂತೂ ಬಂದ ತಕ್ಷಣ ಎಲ್ಲ ಸ್ಟೋರಿ ಎಲ್ಲ ಮಾತಾಡಬೇಕಲ್ಲ. ಆದರೂ ಕಂಪ್ಲೀಟ್ ಸ್ಟೋರಿ ಎಲ್ಲ ಇನ್ನೂ ಮಾತಾಡಿಲ್ಲ. ಇಲ್ಲಿ ಇಷ್ಟೊತ್ತು ಪಾಪುನ ಫೀಡಿಂಗ್ ಕೊಡ್ತಾ ಇದ್ದೆ, ಮಲ್ಕೊಂಡೆ. ಬನ್ನಿ ಬನ್ನಿ, ಅಂಕಲ್ ಮಲಗಿದ್ರು. ಅಲ್ಲಿ ಮಟನ್ ಸಾಂಬಾರು ಆಗ್ತಿದೆಯಲ್ಲ, ಸ್ಮೆಲ್ಗೆ ಎದ್ಬಿಟ್ರ ಅಲ್ವಾ? ನಾವು ಅಮ್ಮಲ್ಲಿ ಚರ್ರ ಬರೀ ಮಲ್ಗದೆ ಇವನು ಮೈಲಾರಿ ಕಂದ
ಗುಂಡು ಮಕ ಅವನು ಗುಂಡು ಬದನೆಕಾಯಿ. ಇನ್ನೊಂದು 3 ಗಂಟೆ ಆವಾಗ ಎದ್ದರೆ ಇನ್ನು ಒಂದು 2 ಅವರ್ ಆಟ ಆಡ್ತಾನೆ. ಒಣ್ಣಲ್ಲಿ 3 ಗಂಟೆ 4 ಗಂಟೆ ಹಂಗೆದ್ರೆ ಒಂದು 2 ಅವರ್ ಆಟ ಆಡ್ತಾನೆ, ಆಮೇಲೆ ಹಂಗೆ ಮಲ್ಕೊಂತಾನೆ. ಈ ಕಡೆ ಒಂಚೂರು ಅದು ಯಾವ್ದೋ ಸಿಹಿ ಅಂತೆ ನಿಮ್ಮ ಮಾವಿನಕಾಯಿ. ಇದೇನೆ ಹೆವಿ ಸ್ವೀಟ್ ಇರುತ್ತೆ. ಕಾಯಿ ಹಣ್ಣಾಗೋ ತನಕ ಇರೋದೇ ಇಲ್ಲ, ಅದು ಹುಳ ಆಗ್ಬಿಡತ್ತೆ. ಹೆಂಗೈತೆ ಸ್ವೀಟು, ಅದಕ್ಕೇನು ಉಪ್ಪು ಖಾರ ಏನು ಹಾಕೊಳ್ಳೋದು ಬೇಡ. ದೇವಿಯಲ್ಲಿ ಕೊಟ್ಟೆ. ಹಾಂ, ಇದೇ ಮಾವಿನಕಾಯಿ ತಂದಿದ್ಯಾ ಅನ್ನೋ. ಹಾಂ, ತಿಂದೋಡು ನನಗೆ ಗೊತ್ತಿಲ್ಲ ಅಂದೆ. ಏನು ಇಷ್ಟೊಂದು ಸ್ವೀಟ್ ಐತೆ ಅಂತಿಲ್ಲ. ನಮ್ಮ ಒಂದೊಂದು ತಿಂದೋಡು, ಒಂದು ಮಾವಿನ ಫುಲ್ಲು. ಇದು ಅದನ್ನ ಹೇಳುವ ಕಾಯಿ ನಮ್ಮ 3 ಜನ ಬಿಡೋದೇ ಇಲ್ಲ. ನಾವತ್ತಾಗೆ ಅಯ್ಯೋ ಕಿತ್ಕೊಂಡು ಹೋಗ್ಲಿ ಅಂತ ಸುಮ್ಮನೆ. ಆಮೇಲೆ ನೀವು ದಪ್ಪನೂ ಹೋಗಲ್ಲ ಜಾಸ್ತಿ, ಇಷ್ಟು ಮ್ಯಾಕ್ಸಿಮಮ್ ಅಂದರೆ ಈ ಸೈಜ್ ಬರ್ತಾವಷ್ಟೇ. ಸಕ್ಕ ಸ್ವೀಟು, ಅದು ಹಣ್ಣಾಗೋ ತನಕ ಇರೋದೇ ಇಲ್ಲ, ಹುಳ ಆಗ್ಬಿಡತ್ತೆ. ತುಂಬ ಸ್ವೀಟ್ ಅಲ್ವಾ. ಆಮೇಲೆ ಹಣ್ಣು ತಿಂದರೆ ನಿಮಗೆ ಇದು ಏನಾದರೂ ಜಿಲೇಬಿ ತಿಂದವಷ್ಟು ಸ್ವೀಟ್ ಇರುತ್ತೆ. ಸೈಡ್ಗೆ ಬಂದವನೆ ಈಗ ಸರಿ ಮಾಡಿದೆ, ಹಂಗೆ ತಿರಿಕಂತಾನೆ. ಅದು ಏನು ಮಾಡೋಕ್ಕಾಗಲ್ಲ. ಹೆಂಗೈತಪ್ಪ, ತಗೋದಾಯ್ತಲ್ವ. ನಾವು ತಿನ್ನಂಗಿಲ್ಲ ಈ ವರ್ಷ, ಎಲ್ಲದಕ್ಕೂ ನಮಗೆ ಬ್ರೇಕ್. ಅದು ಹೊಡಿಯಕ್ಕೆ ಬರುತ್ತೆ ಕಳಿಸ್ತೀವಿ ಮೈಸೂರಿಂದ. ಹಂಗೆ ಹೊಡೆದೊಡ್ದು ಸಾಕಕ್ಕೆ ಅವ್ರು ಬಂದರೆ ಅದೇ ಕೆಲಸನೇ ಮಾಡೋದು. ನುಣ್ಣಗುದ್ರು ಸಾಕ್ಬಿಟ್ಟು ಗುಡ್ಡೆ ಹಾಕ್ಬಿಟ್ಟು ಕ್ರಿಕೆಟ್ ಆಡೋನೆ. ನೀವು ಫಸ್ಟ್ ಟೈಮ್ ಕಾಯಿಗಳು ಬಿಟ್ಟಿತ್ತು ಇಷ್ಟಿಷ್ಟು ದಪ್ಪದೇ ಈಚು. ಹಾಂ, ಕಿತ್ಕೊಳ್ಳೋದು ಅಲ್ಲಿ ಒಂದು ಗುದ್ದಮಟ್ಟೆ ಬ್ಯಾಟ್ ಮಾಡ್ಕೊಂಡಿದ್ದ. ಬ್ಯಾಟೇ ಐತಾ, ಹಿಂಗೆ ಎಸೆದ ಮೇಲ್ಗಡೆಗೆ ಹೊಡೆಯೋದು ಕ್ರಿಕೆಟ್. ಓಟ್ ಬಾವು ನೋಡ್ಕೊಂಡು ಬಾಗಿ ತೋರಿಸ್ತಾರೆ. ತಣ್ಣು ಗಾಳಿ ಬೀಸ್ತೈತೆ. ಭರ್ಜರಿ ಊಟ ಆಯಿತು, ಮಟನ್ನು ತಿನ್ಬಿಟ್ಟು ಎಲ್ಲ ಎಲೆಡ್ಕೆ ಹಾಕೊಂಡು ಕೂತಿದ್ವಿ ಆರಾಮಾಗಿ. ಅಲ್ಲೇ ಇವಲ್ಲಮ್ಮ ಡೈನಿಂಗ್ ಟೇಬಲ್ ಮೇಲೆ. ಈಗ ಅಂಕಲ್ ಮತ್ತೆ ಮನೆ ಊಟ ಮಾಡಿದ್ದು ಒತ್ತು ತಟ್ಟೆಗೆ. ಸೊ ಈಗ ಲೇಡೀಸ್ ಬ್ಯಾಚ್ ಊಟ ಮಾಡ್ತಾಯಿದ್ದೆ. ನಾವು ಲೇಡೀಸೇ, ಬಟ್ ನಾವು ಅಡ್ವಾನ್ಸಾಗಿ ಊಟ ಮಾಡಿದ್ವಿ ಅಷ್ಟೇ. ಊರಿಗಿನ್ನ ಮೊದಲು ನಮ್ದು ಊಟ ಆಗುತ್ತೆ, ನಮ್ದಾದ್ಮೇಲೆ ಎಲ್ರದ್ದು ಆಗುತ್ತೆ. ತಿಂದ್ಬಿಟ್ಟು ಎಲ್ಲಡಿಕೆ ಹಾಕೊಂಡು ಕೂತಿದ್ವಿ. ಎಲ್ಲಡಿಕೆ ತಿಂದಾದ್ಮೇಲೆ ಇವಾಗ ಕೆಳಗಡೆ ಹೋದ್ವಿ. ಮನು ಅವ್ರ ಫ್ರೆಂಡ್ ಹತ್ರ ಬಟರ್ ಫ್ರೂಟ್ದು ಸೀಡ್ ತಂದು ಕೊಟ್ಟಿದ್ದು. ಅಲ್ಲೇ ಆಯಿತು, ಅದೊಂದು 2-3 ಇಯರ್ಸ್ ಮೇಲೇ ಆಯಿತು. ಅದು ಬಂದು ಗಿಡಗಳು ಹುಟ್ಟಿದೆ. ಅದನ್ನು ಬಂದಾಗೆಲ್ಲ ಹೋಗಿ ನೋಡ್ತಾರೆ ಗಿಡನ. ಇತ್ತೀಚೆಗೆ ಬಂದೆ, ನನ್ನ ಮಗ ಕರಿತಾವ್ನೆ. ಇತ್ತೀಚೆಗೆ ಅಲ್ಲಿ ಕೆಳಗಡೆ ಹೋಗಿ ನೋಡೇ ಇರಲಿಲ್ಲ ಅವರು. ಅದಕ್ಕೆ ಇವಾಗ ನೆನಪು ಮಾಡಿಕೊಂಡು ನಮ್ಮ ಅಂಕಲ್ನು ಕರ್ಕೊಂಡು ಹೋಗ್ತಾ ಅವ್ರೆ, ನೋಡ್ಕೊಂಡು ಬರೋಣ ಅಂತ. ಪಾಪು ಆಯ್ ಅಂತ ಅವನು ಪಚ್ಚು ಮಂದಿ ಸ್ವಲ್ಪ ಹೊತ್ತು ಪಚ್ಚಳಮ್ಮ. ಯೂಶ್ವಲಿ ಇಷ್ಟೊತ್ತಿಗೆ ಎದ್ದಿರೋನು ಅವನು. ಇವತ್ತೇನೋ ಎದ್ದೇಳ ಅವ್ರ ತಾತಂಗೂ ಪಪ್ಪಂಗೂ ದರ್ಶನ ಕೊಡೋಕ್ಕೆ ಎದ್ದೇಳಿಸ್ಕೋಬೇಕು ಇವಾಗ. ಸೊ ಒಂದಷ್ಟು ಜನ ನನಗೆ ಕಮೆಂಟ್ಸಲ್ಲಿ ಕೇಳ್ತಾಯಿದ್ರಿ, ನಿಮ್ಮ ಅಂಕಲ್ ಎಲ್ಲಿರ್ತಾರೆ, ನಾವು ಓಲ್ಡ್ ವೀಡಿಯೋಸಲ್ಲಿ ನೋಡಿದ್ವಿ ಅವರಿದ್ದರು, ಇತ್ತೀಚೆಗೆ ನಿಮ್ಮ ವೀಡಿಯೋಸಲ್ಲಿ ಕಾಣಿಸೋದೇ ಇಲ್ಲ ಅಂತ. ಅಂಕಲ್ ಇರ್ತಾರೆ ನಮ್ಮ ಸ್ವಂತ ಮನೇಲಿ. ನಾವು ರೆಂಟೆಡ್ ಹೌಸಲ್ಲಿ ಇರೋದು ನಿಮ್ಮೆಲ್ರಿಗೂ ಗೊತ್ತಿರೋಂಗೆ. ನಮಗೆ ಗ್ರೌಂಡ್ ಫ್ಲೋರ್ ಬೇಕು ಅಂತ ರೆಂಟೆಡ್ ಹೌಸಿಗೆ ಮೂವ್ ಆಗಿದ್ದು ನಾನು ಇವನ್ನ ಕಾರಣಕ್ಕೆ. ಅಂದರೆ ನಾವು ಪ್ಲ್ಯಾನಿಂಗಲ್ಲಿ ಇದ್ವಲ್ಲ, ಹಂಗಾಗಿ ಟ್ರೀಟ್ಮೆಂಟಲ್ಲೂ ಬೇರೆ ಇದ್ವಿ. ಸೊ ಹಂಗಾಗಿ ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದ್ವಿ ಲೈಫಲ್ಲಿ. ಆವಾಗ ನಮ್ಮದು ಗ್ರೌಂಡಲ್ಲಿ ಮನೆ ಇಲ್ದಲೇ ಇರೋದ್ರಿಂದ ಕಂಪ್ಲೀಟು ನಾವು ಪಾರ್ಕಿಂಗ್ ಮಾಡ್ಕೊಂಡಿದ್ದೀವಿ ಗ್ರೌಂಡಲ್ಲಿ. ನಮ್ಮ ಮನೆ ಸ್ಟಾರ್ಟ್ ಆಗೋದು 1st ಫ್ಲೋರಿಂದ, ನಮ್ಮ ಬೆಡ್ರೂಮ್ ಇರೋದು 3rd ಫ್ಲೋರಲ್ಲಿ. ಸೊ ಸ್ಟೇರ್ಸ್ ಹತ್ತಿ ಇಳಿದು ಮಾಡಬಾರ್ದು ಅನ್ನೋ ಒಂದೇ ರೀಸನ್ನಿಗೆ ನಾವು ಗ್ರೌಂಡ್ ಫ್ಲೋರ್ ಬೇಕು ಅಂದ್ಬಿಟ್ಟು ರೆಂಟೆಡ್ ಮನೆಗೆ ಮೂವ್ ಆಗಿದ್ದು. ಸೊ ಅಂಕಲ್ ಇರ್ತಾರೆ ನಮ್ಮ ಸ್ವಂತ ಮನೆಯಲ್ಲಿ. ಹತ್ರನೇ ನಮ್ಮ ಮನೆ, ರೆಂಟೆಡ್ ಮನೆ ಮತ್ತು ನಮ್ಮ ಸ್ವಂತ ಮನೆ ಜಸ್ಟ್ ಒಂದು 2-3 ರೋಡ್ ಡಿಫ್ರೆನ್ಸ್ ಅಷ್ಟೇ, ಅಲ್ಲಲ್ಲೇ ಇರೋದು. ಚೆನ್ನಾಗಿ ಬಂದೈತಾ? ಮೂಲೆ ಆದರೆ ಇಲ್ಲೇ ಇರೋದು. ಅಷ್ಟು ಹೈಟ್ ಬೆಳೆದೈತಾ? ಅಷ್ಟೊಂದು ಹೈಟು? ಮತ್ತು ವಿಡಿಯೋ ಮಾಡ್ಕೊಂಡು ಬರುತ್ತಾನೆ ಅಲ್ಲೇ. ನಾನು ಕಳ್ಸಲ್ಲ, ಅವರು ಕಳ್ಸಲ್ಲ. ನಾನು ಗೊತ್ತು ನನಗೆ ಹಾಕಿರೋದು. ಕೋಳಿ ಮನೆಯಿಂದ ಡೌನ್ ಹಲಸಿನ ಮರ ಐತಲ್ಲ ಅಲ್ಲಿ, ಕಳ್ಸಲ್ಲ ಅಲ್ಲಿಗೂ. ಆದರೆ ಗಾಳಿ ಇಲ್ಲ ಅಂದಿರೋ. ಮೊನ್ನೆ ನಾನು ಅಡಿಕೆ ಗಿಡ ನೋಡ್ಕೊಂಡು ಬರೋಕ್ಕೆ ರಿಕ್ವೆಸ್ಟ್ ಮಾಡ್ಕೊಂಡು ಹೋಗಿರೋದು, ಪ್ಲೀಸ್ ಅಮ್ಮ ಅಂತ. ಸಣ್ಣ ಮಕ್ಕಳು ರಿಕ್ವೆಸ್ಟ್ ಮಾಡ್ಕೊತಾರಲ್ಲ, ಹಂಗೆ ಮಾಡ್ಕೊಂಡು ಪಾಪುಗೆ. ಅದೇನು ಕೇರ್ ನನ್ನ ಬಗ್ಗೆ ಅನ್ಕೋಬೇಡ, ಎಲ್ಲ ಕೇರು ಅವನ ಬಗ್ಗೆ. ಹೋಗ್ಲಿ ತಗೋ ನೀವು. ಅದಕ್ಕೆ ಇವಾಗ GKVK ಇಂದ ಇದು ತಗೊಂಡ್ಬಂದು ಕೊಡ್ತೀನಿ. ಏನು? ಟರ್ಕಿಗಳು 2
ಮೇಲು ಫೀಮೇಲು ಏನು ಮಾಡೋಕ್ಕೆ ಸಾಕು. ಬೇಡ ಕಣಪ್ಪ ಅವ್ರಿಗೆ ಅವೆಲ್ಲ ನೀನು ಅಂಟಾಕ್ಲೇ ಬೇಡ ನೀನು ಹ್ಞೂ ಅಂದ್ಬಿಟ್ರೆ ಅವರು ಅದೇನಾಗ್ತೈತೆ ಹಾವು ಬರಲ್ಲ ಏನು ಬರಲ್ಲ ಅದಿದ್ರೆ ಅದು ಸಖತ್ ಒಳ್ಳೇದು ಟರ್ಗಿ ಕೋಳಿ ಈ ಹೀಟ್ ಆಯ್ತವೆ ನಾಯಿ ಕಾಟಮ್ಮನು ಇಲ್ಲಿ ಸ್ಟ್ರಾಂಗು ನಾಯಿ ಇದು ಟರ್ಗಿ ಕೋಳಿ ಹೌದಾ ಹಾವು ಅದು ಏನೋ ಒಂದು ಬರ್ತಾವಲ್ಲ ಅಪ್ಪಿ ಅಲ್ಲಿ 10 ಅಡಿ 15 ಅಡಿಗೆ ಇಲ್ಲಿ ನಿಂತ್ಕೊಂಡು ಅದು ಹಿಂಗೆ ಒದರ್ತಾವೆ ಸುರ್ರ ಅಂತ ವೈಬ್ರೇಷನ್ ಹಂಗೆ ಹೋಗುತ್ತೆ ಫುಲ್ 10 ಅಡಿ ಇದಕ್ಕೆ ನಿಂಗೆ ಫೀಲ್ ಆಗತ್ತೆ ಬೆಂಕಿ ಕೋಳಿ ಅಂತಾನೆ ಗೊತ್ತೇನಮ್ಮ? ಗೊತ್ತು ಟರ್ಕಿ ಕೋಳಿ ಗೊತ್ತು ಅವು ತಿನ್ನಕ್ಕೂ ಆಗಲ್ಲ ಗಟ್ಟಿ ತಿನ್ನಕ್ಕಲ್ಲ ತಿನ್ನಕ್ಕಲ್ಲ, ಹಾವಿಗೆ ಬರಲ್ಲ ಈ ಕಡೆ. ಸಾಕಕ್ಕೆ. ಸುತ್ತಮುತ್ತ ಹಾವು ಬರಲ್ಲ ನಿಮಗೆ ಕ್ರಿಮಿಕೇಟ್ಗಳು ಏನಾದ್ರು ಇದ್ರೆ ತಿನ್ನಾಕೊಂಡ್ಬಿಡ್ತಾವೆ. ಆಮೇಲೆ ಹೈಟ್ ದಪ್ಪ ಇರ್ತಾವಲ್ಲ ದೊಡ್ಡ ದೊಡ್ಡ ಪ್ರಾಣಿಗಳು ಇರ್ತಾವ ಅದು ಯಾವಾಗಲೂ ಕೋಳಿ ಜೊತೆ ಬೆಂಕಿ ಕೋಳಿ ಇದು ಟರ್ಕಿ ಕೋಳಿ ಸಾಕ್ತಾರೆ ಏನಕ್ಕೆ ಅಂದ್ರೆ ಅವು ಪ್ರೊಟೆಕ್ಟ್ ಮಾಡ್ತವೆ ಯಾಕಂದ್ರೆ ದಪ್ಪ ಇರ್ತವೆ ಆಮೇಲೆ ವೈಬ್ರೇಟ್ ಮಾಡ್ತಾವಲ್ಲ ಇದು ನಾಯಿಗೆ ಯಾವುದು ಬರಲ್ಲ ಕಚ್ಚಲ್ಲ ಸರಿ ನಿಂಗೇನೋ ಒಂದು ಗಿಫ್ಟ್ ಕೊಡ್ತೀನಿ ಬೇಕಾ ಸರ್ಪ್ರೈಸ್ ಗಿಫ್ಟ್ ಬೇಡ ಏನು ಇಟ್ಟಿದ್ದೆ ನಾನು ಡೈಪರಾ ಇಲ್ಲ ನೀನು ತಗೊಂಡು ವೆಯ್ಟ್ಲೆಸ್ ಐತೆ ಮನು ವೆಯ್ಟ್ಲೆಸ್ಸು ಇಲ್ಲ ಸುಸ್ಸು ಮಾಡಿರೋದು ಆವಾಗಲೇ ಬಿಚ್ಚಾಕಿದ್ನಲ್ಲ ತೆಗ್ದೇ ಹಾಕಿಲ್ಲ ಈಗ ನೋಡ್ಕೊಂಡೆ ಈಗ ನೆಕ್ಸ್ಟ್ ಅವ್ನು ಬರುವಾಗ ಅವನ್ನ ಕೇಳ್ಕೊಳ್ಳಿ, ನಿಮ್ ತಾತ ಬೆಂಗಳೂರಿಂದ ಬರ್ತಾರೆ ಅಪಾಯಿಂಟ್ಮೆಂಟ್ ಕೊಡಕ್ಕೆ ಹೇಳಿ, ನಾನು ಕುಂಡಿ ಮೇಲೆ ಹೊಡಿತೀನಿ. ಕುಂಡಿನೇ ಹೊಡೆಯಿಲ್ಲ ಲಕ್ಷ್ಮಿ ವಾಸ ಮಾಡ್ತಾಳೆ ಕುಂಡಿ ಲಕ್ಷ್ಮಿ 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 ಮೇಲೆ ಅಲ್ಲಿ ಲಕ್ಷ್ಮಿ ಇರ್ತಾರೆ ಆಮೇಲೆ ಅವ್ನು ಒದ್ದಾಡ್ಬೇಕು ನನ್ನ ಅಪಾಯಿಂಟ್ಮೆಂಟ್ ತಗೋಬೇಕಾದ್ರೆ ಬೃಂದ, ಆಮೇಲೆ ಅವ್ನು ಒದ್ದಾಡ್ಬೇಕು ನನ್ನ ಅಪಾಯಿಂಟ್ಮೆಂಟ್ ತಗೋಬೇಕಾದ್ರೆ ಬಹಳ ಕಷ್ಟ ಐತೆ ನಾನು ತಾತ ಸುಸ್ತಾಗೋಯ್ತು ಆ್ಯಕ್ಚುಲಿ ಅಲ್ಲಿವರೆಗೂ ಹೋಗಿ ಮತ್ತೆ ಹೋಯ್ತು ನನಗೆ. ಆ್ಯಕ್ಚುಲಿ ಮಂಜು ಅವ್ರದ್ದು ಇನ್ನೊಂದು ತೋಟ ಇದೆ ಇಲ್ಲಿ. ಅಂದರೆ ಇವಾಗ ಇದು ಇರೋದು ಒಂದು ತೋಟ ಅಲ್ವಾ, 1 2 3 ಆ ಕಡೆ 3 ಲೇನ್ ಆದಮೇಲೆ ಮತ್ತೊಂದು ತೋಟ ಇದೆ. ಅಲ್ಲಿ ಎಲ್ಲ ಮಾವಿನಕಾಯಿ ಆಮೇಲೆ ಹಲಸಿನ ಹಣ್ಣು ಅಲ್ಲೆಲ್ಲ ಇದೆ. ಇಲ್ಲೊಂದು ಹಲಸಿನ ಮರ ಇದೆ, ಬಟ್ ಅಲ್ಲೂ ಹಲಸಿನ ಮರ ಇದೆ, ಮಾವಿನ ತೋಟ ಇದೆ ಅಲ್ಲಿ. ಸೊ ಅದರಲ್ಲಿ ಒಂದು ಮರ ಇದೆ, ಅದು ವೆರಿ ಸ್ಪೆಷಲ್ ಎಲ್ರಿಗೂ. ಯಾಕೆಂದರೆ ಆ ಮರದಲ್ಲಿ ಏನಂದರೆ ಅದು ಹಣ್ಣು ಮಾಡೋಕ್ಕಾಗಲ್ಲ. ಅದನ್ನು ಹಣ್ಣು ಮಾಡಿದ್ರೆ ಹುಳ ಹೊಡಿಯುತ್ತೆ, ಬಟ್ ಅದನ್ನು ಕಾಯಿನಲ್ಲೇ ತಿನ್ನಬೇಕು. ಬಟ್ ಕಾಯಿ ಅದು ಭಯಂಕರ ಸ್ವೀಟ್ ಇರುತ್ತೆ. ಸೊ ಅದರಿಂದ ಅದನ್ನು ಸೇಲು ಮಾಡೋಕ್ಕಾಗಲ್ಲ. ಸೊ ಸುಮ್ಮನೆ ಇಲ್ಲಿ ಬರೋರು ಹೋಗೋರಿಗೆ ಹಂಗೆ ಹಂಚಿಬಿಡ್ತಾರೆ ಅದನ್ನ. ಸೊ ಹೋಗಿ ಇಲ್ಲೇ ಇದೆ ನೋಡಿ, ಕಿತ್ಕೊಂಡು ಬಂದು ಅದು ಒಂದು ಮೂಟೆ ನಾನು ಮತ್ತು ನಮ್ಮ ಮಾವ ಇಬ್ಬರು ಸೇರಿ ಇಲ್ಲಿ ನೋಡಿ. ಇದು ಹಿಂಗಿರುತ್ತೆ ಕಾಯಿ, ಫುಲ್ ಕಾಯಿ. ಇದು ಲಿಟ್ರಲಿ ಹಿಂಗೆ ಪ್ರೆಸ್ ಮಾಡಿದ್ರೆ ಹೋಗೋದೇ ಇಲ್ಲ ಇದು, ಅಷ್ಟು ಕಾಯಿ. ಬಟ್ ಕುಯ್ಕೊಂಡು ತಿನ್ಬೇಕಾದ್ರೆ ಏನೂ ಬೇಕಿಲ್ಲ, ಅದು ಸಖತ್ತು ಸ್ವೀಟಾಗಿರುತ್ತೆ, ತುಂಬ ಟೇಸ್ಟಿ. ಹೋಗಿ ಇವಾಗ ಕಿತ್ಕೊಂಡ್ಬಂದು ನೋಡಿ, ಅಲ್ಲಿ ಕ್ಲೈಮೇಟು ಮಳೆ ಬರೋ ಥರ ಆಗೋಗಿದೆ. ಮಂಜು ಬೇಬಿಗೆ ಫೀಡ್ ಮಾಡ್ತಾ ಇದ್ದಾಳೆ. ಸೊ ಅದರಿಂದ ಅವಳು ಜಾಸ್ತಿ ಬೆಳಗ್ಗೆಯಿಂದ ನಾನು ಅವಳು ಕೂತ್ಕೊಂಡು ಒಂದು 5 ಮಿನಿಟ್ಸು ಮಾತಾಡೋಕ್ಕಾಗಿಲ್ಲ. ಯಾಕಂದರೆ ನಾವು ಮಾತಾಡೋಕೆ ಕೂತ್ಕೊಂತೀವಿ, ಬೇಬಿ ಅಳಕ್ಕೆ ಸ್ಟಾರ್ಟ್ ಮಾಡುತ್ತೆ, ಫೀಡಿಂಗಿಗೆ ಹೋಗ್ತದೆ, ಇದೇ ಆಗ್ತಾ ಇದೆ. ಅದರಿಂದ ಏನೂ ಮಾತಾಡೋಕ್ಕಾಗಿಲ್ಲ. ಹೋಗ್ತೀವಿ ಸಾಯಂಕಾಲ ಫುಲ್ಲು ಟೈಮ್ ಅವ್ನಿಗೆ ಎದ್ದು ಆಟ ಆಡ್ತಾನಲ್ಲ, ಆ ಟೈಮಲ್ಲಿ ನಾನು ಮಂಜು ಕೂತ್ಕೊಂಡು ಮಾತಾಡಬೇಕು. ಇಲ್ಲೊಂದು ಹಲಸಿನ ಹಣ್ಣು ಇಟ್ಟಿದ್ದಾರೆ. ಮೋಸ್ಟ್ಲಿ ನಂಗೆ ತೊಗೊಂಡೋಗೋಕೆ ಹೇಳ್ತಾರೆ, ನಾನು ತೊಗೊಂಡೋಗಲ್ಲ. ಯಾಕಂದರೆ ಅದನ್ನು ತೊಗೊಂಡೋದ್ರೆ ಕುಯ್ಬೇಕು, ಕುಯ್ಯೋಕ್ಕೆಲ್ಲ ಅಷ್ಟು ಸೀನಿಲ್ಲ. ಅವ್ರೇನಾದ್ರು ಕುಯ್ ಕೊಟ್ಟರೆ ತೊಗೊಂಡೋಗ್ತೀನಿ ಅಷ್ಟೇ, ಇನ್ನೇನು ಇಲ್ಲ. ತೋಟದಲ್ಲಿ ಓಡಾಡೋಕ್ಕೆ ಒಳ್ಳೆ ಮಜಾ. ನಾಟಿ ಕೋಳಿಗಳನ್ನ ಕೂಡಾಕ್ಬಿಟ್ಟವ್ರೆ ಇಲ್ಲಿ ನೋಡಿ. ಒಂದು ಹುಂಜ, ಒಂದು ಯಾಟೆ, ಅಲ್ಲೊಂದು ಹುಂಜ, ಇನ್ನೂ ಒಂದು 2 ಯಾಟೆ ಇರಬೇಕು. 2 ಯಾಟೆ ಅಲ್ಲಿ ಕೂತವು ನೋಡಿ, 2 ಯಾಟೆ ಅಷ್ಟವೆ. ಇಲ್ಲಿ ಮರಿ ಮಾಡೋದಕ್ಕೆ ಒಂದು ಕುಣ್ಸೋರು ಕಾವ್ಗೆ, ಇಲ್ಲೊಂದು ಕೂತ್ಕೊಂಡೈತೆ ನೋಡ್ರಿ, ಅಲ್ಲಿ ಕಾವು ಕೊಡ್ತಾ ಇರ್ತದೆ. ಸೊ ಅದೇ ಮೊಟ್ಟೆಗಳನ್ನ ಮಂಜು ತಿನ್ನೋದು. ಇವಾಗ ನಮ್ಮ ಬೇಬಿಗೆ ಫುಲ್ ಹೆಲ್ತಿ ಫುಡ್ಡು ಸಿಗ್ತಾ ಇದೆಯಪ್ಪ. ಗಾಡಿ ಒಂದು ನಿಮಿಷ. ಸೊ ನಮ್ಮ ಬೇಬಿಗಂತೂ ಭಯಂಕರ ಹೆಲ್ದಿ ಫುಡ್ಡು ಸಿಗ್ತಾ ಇದೆ ಇಲ್ಲಿ. ಏನೇನು ವೆಜ್ ಆಗಿರ್ಬೋದು, ನಾನ್ ವೆಜ್ ಆಗಿರ್ಬೋದು, ಎಲ್ಲ ಇಲ್ಲೇ ಬೆಳೆಯೋದ್ರಿಂದ ಎಲ್ಲ ನ್ಯಾಚುರಲ್ ಫುಡ್ ಸಿಗ್ತಾ ಇದೆ. ಅಂದರೆ ಮಂಜು ತಿಂದಾಳೆ, ಮಂಜುವಿಂದ ಬೇಬಿಗೆ ಹೋಗ್ತಾ ಇದೆ. ಸೊ ಎನಿವೇಸ್ ಇಲ್ಲಿ ತುಂಬ ಖುಷಿ ಆಗುತ್ತೆ ಓಡಾಡೋಕ್ಕೆ ತೋಟದಲ್ಲೆಲ್ಲ. ಬಟ್ ಏನಂದರೆ 1 or 2 ಡೇಸ್ ಅದಾದಮೇಲೆ ನನಗೂ ಬೇಜಾರಾಗ್ಬಿಡುತ್ತೆ. ಈಗ ಸದ್ಯಕ್ಕೆ ತುಂಬ ಗಾಳಿ ಹೊಡಿತಾ ಇದೆ, ವೀಡಿಯೋ ಮಾಡೋದಕ್ಕಾಗೋದಿಲ್ಲ. ಒಳಗೆ ಹೋಗಿ ನೋಡೋಣ, ಆದರೆ ಮಂಜುನ ಮಾತಾಡ್ಸೋಣ. ಫುಲ್ ಮಾತಾಡ್ಕೊಂಡು ಬ್ಯುಸಿ ಆಗೋಗ್ಬಿಟ್ಟಿದ್ವಿ. ಇವಾಗ ಅವ್ರ ತಾತ ಸಾಂಗ್ಸ್ ಕೇಳಿಸ್ತಾವ್ರೆ, ಕೇಳ್ಕೊಂಡು ಮಲ್ಕೊಂಡು ಆಟ ಆಡ್ತಾವನೆ. ಇಬ್ಬರು ತಾತಂದಿರು ಇವತ್ತು ಆ ಕಡೆ ಒಬ್ರು ಈ ಕಡೆ ಒಬ್ರು ಕಾಂಪಿಟೇಷನ್ ಮೇಲೆ ಆಟ ಆಡಿಸ್ತಾವ್ರೆ ಅವನ್ನ. ಬೆಂಗಳೂರು ತಾತ ಫುಲ್ ಮಾಡ್ರನ್ ಮಾಡಾಕ್ತವ್ರೆ ಅವನ್ನ. ಜಲಸಿ ತಾತಂಗೆ.
ಬಾ ನೀನು ಎಮ್ ಜಿ ರೋಡಲ್ಲೆಲ್ಲ ಸುತ್ತಿಸ್ತೀನಿ ಕರ್ಕೊಂಡು ನಾನು ದೊಡ್ಡಮ್ಮೇಲೆ. ಈ ತಾತ ಫುಲ್ ಮಾಡ್ರನ್ನು, ಈ ತಾತ ಫುಲ್ಲು ಟ್ರೆಡಿಷನ್ನು. ಎತ್ತಾಕೊಂಡು ಅದಷ್ಟೇ ಅವ್ನ ಕೆಲಸ. 2 ವರ್ಷದೊಳಗೆ ಮರ ಹತ್ತೋದು ಹೇಳ್ಕೊಡ್ರಿ ಅಷ್ಟೇ. 2 ವರ್ಷದಲ್ಲಿ ಮರ ಹತ್ತದ, ಮಾವಿನ ಮರ. ಮರ ಹತ್ತೋದು, ಈಜಾಡೋದು, ರನ್ನಿಂಗ್ ರೇಸ್ ಮಾಡೋದು. ಎಷ್ಟು ಚೆನ್ನಾಗಿ ಸಾಂಗ್ ಕೇಳಿಸ್ಕೊತ ಪುಟ್ಟರಿಗೆ ಅದೇನಪ್ಪ ಹಂಗೆ. ಸ್ವಿಮ್ಮಿಂಗ್ ಪೂಲ್ಗೆ ಇಲ್ಲೂ ಐತೆ ಸ್ವಿಮ್ಮಿಂಗ್ ಪೂಲ್. ಕರ್ಕೊಂಡೋಗಪ್ಪ, ಅದೆಲ್ಲಲ್ಲಿ ಕರ್ಕೊಂಡೋಯ್ತಾ ಸ್ವಿಮ್ಮಿಂಗ್ ಪೂಲಿಗೆ ಕರ್ಕೊಂಡೋಯ್ತಾರಂತೆ 2 ವರ್ಷ ಆದ ತಕ್ಷಣ. ಸೊ ಮನೆಗೆ ಊಟ ಪಾರ್ಸಲ್ ಕೊಡ್ತಾಯಿದ್ದೆ, ಊಟ ಅಲ್ಲ ಬರೀ ಸಾಂಬಾರು, ಮಟನ್ ಸಾಂಬಾರು ಪಾರ್ಸಲ್ ಕೊಡ್ತಾಯಿದ್ದೆ. ಯಾರು ಮನೆ ಮಾಡ್ಕೊತಾರೆ. ಸೊ ಇಷ್ಟಾಗಿತ್ತು. ಇವಾಗ ಇನ್ನೊಂದು 15-20 ಮಿನಿಟ್ಸ್ ಕಾಫಿ ಕುಡ್ಕೊಂಡು ವಾಡ್ತಾರೆ ಬೆಂಗಳೂರಿಗೆ. ಮತ್ತೆ ಟ್ರಾಫಿಕ್ ಆದರೆ ಕಷ್ಟ, ಅಲ್ಲಿ ನೆಲಮಂಗಲದಿಂದ ಆ ಕಡೆ ತೀರಾ ಲೇಟಾಗಿ ಹೋಗ್ಬಿಡುತ್ತೆ. ಹಾಗಾಗಿ ಕಳಿಸ್ಕೊಡೋದು ಇವಾಗ ಆಯಿತು. ಒಳ್ಳೆ ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಇವತ್ತು. ಸಿಕ್ಕಾಪಟ್ಟೆ ಕುತ್ಕೊಂಡು ಆಟೆ ಆಡಿದ್ವಿ, ಪಾಪುನ ಆಟ ಆಡಿಸ್ಕೊಂಡು ಮಾತಾಡಿಸ್ಕೊಂಡು. ಸಂಜೆ ಒಂದು 4 ಗಂಟೆ ಏನಕ್ಕೆ ಎದ್ದಾಗ ಇವತ್ತು 4:30 ಎದ್ದೋನು ಮಲ್ಲಿಗೆ ಇಲ್ಲ, ಅಲ್ಲಿಂದ ಇಲ್ಲಿ ತನಕನೂ ಆಟ ಆಡ್ತಾವನೆ. ಬೆಳಗ್ಗೆ ಮನೋರು ಬಂದಾಗ ಒಂದು 10 ಗಂಟೆ ಆಗಿತ್ತು. 10 ಗಂಟೆಯಿಂದ 4 ಗಂಟೆ ತನಕ ಅವನೇನು ದರ್ಶನ ಕೊಡಲಿಲ್ಲ ಅವರಿಗೆ, ಬರೀ ಮಲ್ಕೊಂಡೇ ಇದ್ದ. 4 ಗಂಟೆಯಿಂದ ಒಳ್ಳೆ ಎಂಟರ್ಟೈನ್ಮೆಂಟು, ಒಳ್ಳೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇವಾಗ ಬೆಂಗಳೂರಿಗೆ ಹೊರಡೋ ಸಮಯ. ಸೊ ಅದಕ್ಕೆ ಹೊರಡೋದಕ್ಕೆ ಅಂತ ರೆಡಿ ಮಾಡ್ಕೊತಾವ್ರೆ. ನಾವೇನು ಹೊರಗಡೆ ಹೋಗಲ್ಲ, ಜಸ್ಟ್ ಇಲ್ಲಿ ಮೇನ್ ಡೋರ್ಗೆ ಹೋಗ್ಬೋದೇನೋ ಅಷ್ಟೇ. ಅಲ್ಲಿ ನೋಡಿದ್ರು ನಮ್ಮಮ್ಮ ಬೈತಾರೆ ಮೇಲೆ. ಆಯಿತಾ? ಆಯಿತು, ಈಗ ನಾವು ಹೊರಟ್ರಾ? ಬನ್ನಿ ಒಳಗಡೆಗೆ. ಹೇಳ್ಬಿಟ್ಟು ಎಲ್ರಿಗೂ ಬಾಯ್ ಬಾಯ್ ಬಾಯ್. ಎಲ್ಲ ಹೊರ್ಗಡೆನೆ ಅವರೇ. ಬಾಯ್ ಬಾಯ್ ಬಾಯ್. ಟೇಕ್ ಕೇರ್ ಪಪ್ಪ ಅಂತ ಹೇಳು. ಬಾಯ್ ಬಾಯ್. ಅಯ್ಯೋ ನಕ್ಕುಟಪ್ಪ. ಬಾಯ್ 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 ಬಾಯ್. ಬಾಯ್ ಬಾಯ್. ಟಾಟಾ. ಹೇಳ್ತಲ್ಲ ಹಿಂಗೆ ಟಾಟಾ. ಟಾಟಾ ಅಷ್ಟೇ. ಇನ್ನೊಂದು ಆಮೇಲೆ ಕೊಟ್ಟಿಲ್ವ ಅಷ್ಟೇ. ಅದೇ ಇದು ಸಿರಿಂಜ್ಗಳು ಕವರಲ್ಲಿ ಹಾಕಿದ್ದೀನಿ, ರಿಟರ್ನ್ ಮಾಡ್ಬಿಡೋಣ. ಏನ ಸಿರಿಂಜ್ ಅದೇ. ಓಕೆ ಬಾಯ್ 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 ಬಾಯ್. ನಾವು ಬೇಕಿದ್ರೆ ಹೇಳ್ಬಿಡು, ನಾಳೆ ನೋಡೋರು. ಫೋನ್ ಮಾಡ್ತೀನಿ. ಇಲ್ಲ, ಅದೊಂದು ಬಾಲಗ್ರ ಎಣ್ಣೆ ಒಂದು ತಗೋ, ಬಾಕಿದು ಏನಾದರೂ ಬೇಕಂದ್ರೆ ನಾನು ಫೋನ್ ಮಾಡಿ ಹೇಳ್ತೀನಿ. ಆಯಿತಾ? ಓಕೆ. ನಾವು ಹೊರ್ಗಡೆ ಬರಲ್ಲ, ಹುಷಾರು. ಸರಿ, ಬಾಯ್, ಹುಷಾರು. ಹಾಂ, ಬಾಯ್ ಬಾಯ್. ಹೊರಟ್ರು. ಇವಾಗ ನಾವು ಪಾಪು ಇನ್ನೂ ಆಟ ಆಡ್ತಾ ಇದ್ದಾನೆ, ಹೋಗಿ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡೋದು. ಅಲ್ಲೇ ಕೊಸ ಅಂತ ಅವನೇ. ಇಲ್ಲ ಮತ್ತೆ ಟಿ ವಿ ಮಿಸ್ ಮಾಡ್ಕೊತ ಇದ್ರು, ಬರ್ತಿದ್ದಂಗೆ ಟಿ ವಿ ಬೇಕಂತೆ ಅವ್ರು. ಇವಾಗ ಸೀರಿಯಲ್ ಮೇಲೆ ಸೀರಿಯಲ್ಲು ಓಡ್ತಾವ ಅವ್ರದ್ದು. ಸೊ ನಮ್ಮ ಸೀರಿಯಲ್ನ ಇಲ್ಲಿಗೆ ಸ್ಟಾಪ್ ಮಾಡಿರ್ತೀನಿ, ಆಮೇಲೆ ಬರ್ತೀನಿ ಪುನಃ. ನೋಡಿ ನನ್ನ ಮಗನ ಬಗ್ಗೆ ಕಂಪ್ಲೇಂಟ್ಸ್ ಹೇಳ್ತಾ ಗಮನ ಇರೋದು. ಇಲ್ಲ, ಅವ್ರ ಪಪ್ಪನ ಬಗ್ಗೆ ಗಮನ ಇಲ್ಲ, ನಮ್ಮ ಬಗ್ಗೆ ಅಂತೂ ಕೇರೇ ಇಲ್ಲ. ಕಿಲಾಡಿ ಕಿಟ್ಟಿ ಆಗ್ಬಿಟ್ಟವನೆ. ತರಿಕೆ ಬೇಕಿತ್ತಾಯ್ತು. ನೀನು ನೋಡ್ದಲ್ಲೇ ಬೇಜಾರಾಗೋಗದೆ ಅವನಿಗೆ. ಆಮೇಲೆ ನೋಡು, ದಿನ ಪಾರ್ಟಿ ಮಾಡ್ಕೊಂಡ್ರೆ ಅಷ್ಟು ಜೋರ್ ಗಲಾಟೆ ಮಾಡ್ತಿದ್ದ. ಇವತ್ತು ಎಷ್ಟು ಕ್ವೈಟ್ ಆಗಿದ್ದ ಗೊತ್ತಾ? ಭಾರಿ ಅವನು. ಹೌದು, ನಮ್ಮ ಮುಂದೆ ಮಾತ್ರ. ಯಾರು ಇಲ್ದಾಗ ನಾವು ಎಷ್ಟು ಜನ ಇದೀವಿ ಮನೆಯಲ್ಲಿ ಡೈಲಿ ಇರೋರ ಮುಂದೆ ಅವ್ನು ಆರ್ಭಟ. ನಾವೇನ ಜನಗಳ ಹತ್ರ ಅವ್ನು ಹಂಗಾಡ್ತಾನೆ ಹಿಂಗಾಡ್ತಾನೆ ಅಂದ್ರೆ ನಂಬಂಗೆ ಇರಬಾರ್ದು. ಅವರು ಹಂಗಿರ್ತಾನೆ ಕ್ವೈಟಾಗಿ. ನೀನಿದ್ದೀಯಲ್ಲ ಹಂಗೆ. ಅದೇ ಹೊರ್ಗಡೆಯವ್ರ ಹತ್ರ ಭಾಳ ಡಿಸೆಂಟ್ ಅಂತ ತೋರಿಸ್ತೀಯಾ. ಹೊಸಬ್ರು ಬಂದರ ಮುಂದೆ ಇಲಿ ಮರಿ, ಮನೆಯವ್ರ ಮುಂದೆ ಹುಲಿ ಮರಿ. ನೋಡಿ ಮಗನ ಬಗ್ಗೆ ಕಂಪ್ಲೇಂಟ್ಸ್ ಇಷ್ಟಿಷ್ಟು ಉದ್ದ ಹೇಳ್ತಾವ್ರೆ. ಮನೆಗೆ ಹೊಸ್ದಾಗ್ ಬಂದವ್ರ ಮುಂದೆ ಇಲಿ ಮರಿ ತರ ಇರ್ತಾನೆ, ನಮ್ಗಳ ಮುಂದೆ ಮಾತ್ರ ಫುಲ್ಲು ಹುಲಿ ಮರಿ ತರ ಆಡ್ತಾನೆ. ಇದು ಲಾಜಿಕ್. ಕರೆಕ್ಟಾಗಿ ಕೇಳಿದ್ಲು ಅವಳು. ನಿಮ್ಮ ಅಮ್ಮಮ್ಮಂಗೂ ಒಂಚೂರು ಹೇಳವ ಕರೆಕ್ಟಾಗಿ. ಬಿಟ್ಕೊಡ್ತೀಯ ನಿನ್ ತಮ್ಮನ? ಅಣ್ಣ ಇಲ್ವಾ? ಅವಳು ಹೇಳಿ ತಮ್ಮನ. ಇಬ್ರು ಆಯ್ತು ತಮ್ದಿರು. ಸುಶಾಂತ್ ಇಲ್ವಾ?
ನಮಗೆ ಗೊತ್ತಾಗಲ್ಲ, ಹೋಲಿ ಬಿಡು. ಅವರಿಬ್ರು ಕಾನ್ವರ್ಸೇಷನ್ ನಡೀತಾ ಇದೆ, ಅದು ನೆವರ್ ಎಂಡಿಂಗ್ ಹೋಗ್ತಾನೇ ಇರುತ್ತೆ. ಡೈಲಿ ಇದೇ ಕೆಲಸ ಅವ್ರದ್ದು, ಫೋನ್ ಮಾಡೋದು, ಪಾಪು ಬೆಳಗ್ಗೆಯಿಂದ ಸಂಜೆ ತನಕ ಏನು ಮಾಡ್ದ ಅಂತ ಅಪ್ಡೇಟ್ ತಗೊಳ್ಳೋದು. ಪಾಪ ಅವ್ರಿಗೆ ಬರೋದಕ್ಕೆ ಟೈಮ್ ಆಗ್ತಾ ಇಲ್ಲ, ರಚಿತ್ ನೈಜಂಗೆ ನಮ್ಮ ಅಕ್ಕ ಬಾವಂಗೆ ಫ್ರೀ ಟೈಮ್ ಸಿಗ್ತಾ ಇಲ್ಲ. ಹಂಗಾಗಿ ಡೈಲಿ ವಿಡಿಯೋ ಕಾಲಲ್ಲಿ ನೋಡ್ಕೊಳ್ಳೋದು, ಫೋನ್ ಮಾಡಿ ಡೈಲಿ ಮಾರ್ನಿಂಗ್ ಟು ಈವ್ನಿಂಗ್ ಏನು ಮಾಡಿದ್ರೆ ಕಂಪ್ಲೀಟ್ ಅಪ್ಡೇಟ್ ತಗೊಳ್ತಾರೆ ಅವ್ರ ಅವ್ವನ ಹತ್ರ. ನಾವಂತೂ ಅಷ್ಟೆಲ್ಲ ಫ್ರೀ ಟೈಮ್ ಇಲ್ಲ ಅಪ್ಡೇಟ್ ಕೊಡೋದಕ್ಕೆ. ಸೊ ಅವ್ರ ಹತ್ರ ತಗೊಳ್ಳೋದು. ನಮ್ಮ ಬಗ್ಗೆ ಒಂದು ವರ್ಡು ವಿಚಾರಿಸಲ್ಲ. ಏನಕ್ಕೆಯ ಅವ್ರು ಫೋನ್ ಮಾಡ್ತಾರಲ್ಲ, ನನ್ನ ಬಗ್ಗೆ ಒಂದೇ ಒಂದು ವರ್ಡಾರು ಕೇಳ್ತಾರ. ಚಿಕ್ಕು ಹೆಂಗವಳೆ ಚಿಕ್ಕು ಏನು ಮಾಡ್ತದೆ ಅಂತ ಕೇಳಿದ್ಲಾ? ಎಲ್ಲರೂ ಕೇಳೋದು ಅದೇ ಅಷ್ಟೇ. ಚಿಕ್ಕು ಏನು ಮಾಡ್ತೈತೆ, ಹೆಂಗೈತೆ. ತಮ್ಮಂದಾದ್ರೆ ಇಂಚಿಂಚು ಕೇಳ್ಕೊಂತಾಳೆ. ನಿನ್ನ ನಿದ್ದೆ ಮಾಡ್ತಾ ಆಯ್ತಾ, ಆಟ ಆಡ್ತಾ ಆಯ್ತಾ, ಏನು ಮಾಡ್ತಾ ಇದ್ದೆ, ಅವನಿನ್ನೇನು ಮಾಡ್ತಾನೆ, ನಿದ್ದೆ ಮಾಡೋದು ಬಿಟ್ಟು. ಆದರೂ ಗಂಟೆ ಏನು ಕೇಳ್ಕೊತಾರೆ. ಕ್ಯೂರಿಯಾಸಿಟಿ. ಮನ್ಗವನ ಆಡ್ತಾವನ, ಗಲಾಟೆ ಮಾಡ್ತಾವನ. ಹಂಗೆ ನೀವು ಓಲ್ಡ್ ಅಂತ ಅಂದರೆ ಅವ್ರು ಇನ್ನೊಂದ್ಸಲ ಓಲ್ಡ್ ಅನ್ಕೊಂತಾರೆ. ಏನಂತೆ ಜ್ವರಗೇಳು ಏನೋ ಕೇಳಿಸ್ಲಿಲ್ಲ. ಕೇಳಿ ಕೇಳಿ ಬೋರ್ ಆಗ್ಬಿಟ್ಟೈತಂತೆ ನನ್ನ ಬಗ್ಗೆ. ನನಗೂ ಅಷ್ಟೇ ಕಣವ, ನಿನ್ನ ನೋಡಿ ನೋಡಿ ಬೋರ್ ಆಗ್ಬಿಟ್ಟೈತೆ. ಸರಿ ಆಯ್ತು ಚಿನಿ, ಓದ್ಕೊಳ್ಳಿ. ಇದು ಕೋಳಿ ಜಗಳ ನನ್ನ ಮಧ್ಯೆ, ನನ್ನ ಮಕ್ಕಳ ಮಧ್ಯೆ ನಡೀತಾನೆ ಇರುತ್ತೆ ಯಾವಾಗನೂ. ಅದೇ ಅಲ್ವಾ ಫನ್ ಅಂದರೆ. ಓಕೆ, ಇವಾಗ ಮನೆಗೆ ಬರ್ತಾ ಇದ್ದೀನಿ. ಆಲ್ಮೋಸ್ಟ್ ಟೈಮು 10 ಗಂಟೆ ಆಗಿದೆ. ಇವತ್ತೇನು ಟ್ರಾಫಿಕ್ ಏನಿರಲಿಲ್ಲ, ವೆರಿ ಕೂಸಿ ಜರ್ನಿ ಇವತ್ತು ಮಾತ್ರ. ಸೂಪರ್ ಆಗಿ ಬಂದು, ಆಮೇಲೆ ಇವತ್ತೇನು ಸ್ಲೋ ಆಗಿ ಏನು ಬರಲಿಲ್ಲ, ಚಚ್ಕೊಂಡು ಬಂದೆ. ಸೊ ಆಲ್ಮೋಸ್ಟ್ ಅಲ್ಲಿ ತುಂಬ ಬೇಗನೆ ಬಂದೆ ಅಲ್ಲಿ ಮನೆ ಹತ್ರ ಡ್ಯಾಡಿನ ಬಿಟ್ಟು ಅಲ್ಲಿ ಊರಿಂದ ಹಲಸಿನಣ್ಣು ಅದು ಇದೆಲ್ಲ ತಗೊಂಡು ಬಂದಿದ್ವಲ್ಲ, ಅದನ್ನೆಲ್ಲ ಅಲ್ಲೇ ಕುಟ್ಟಿ ಅವ್ರಿಗೆ ಅವ್ರಿಗೊಂದು ಸ್ವಲ್ಪ ಮಾವಿನಕಾಯಿ ಕುಟ್ಟಿ ಅಯ್ಯಪ್ಪ ನಾನು ಮಿಕ್ಕಿದ್ದು ತಗೊಂಡ್ಬಂದಿದ್ದೀನಿ. ಇದೇ ನಾನು ಒಬ್ಬನೇ ತಿಂತೀನಿ ಅಂತಲ್ಲ, ಇದು ಆ್ಯಕ್ಚುಲಿ ಎಲ್ಲ ಫ್ರೆಂಡ್ಸು ಆಮೇಲೆ ಅಕ್ಕಪಕ್ಕ ಮನೆ ಆ ಥರ ಎಲ್ಲ ಕೊಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಅಲ್ಲೂ ಇದ್ರೂ ವೇಸ್ಟು, ಯಾರೂ ತಿನ್ನೋದಿಲ್ಲ. ಇಲ್ಲಿ ಅಟ್ಲೀಸ್ಟ್ ಯಾರಾದರೂ ತಿಂತಾರೆ ಅನ್ನೋ ಒಂದು ಉದ್ದೇಶದಲ್ಲಿ ಅಷ್ಟೇ. ಸೊ ಇನ್ನೇನು ಇಲ್ಲ, ಮೋಸ್ಟ್ಲಿ ಈ ವಿಡಿಯೋ ಇಲ್ಲೇ ಎಂಡ್ ಮಾಡುವಂಥ ಟೈಮಲ್ಲಿದೆ. ಸೊ ಒಂದಿನ ವಿಡಿಯೋ ಹಾಕಿರಲಿಲ್ಲ, ಯಾಕಂದರೆ ಸ್ವಲ್ಪ ಇದೆಲ್ಲ ಪ್ಲಾನಿಂಗ್ ನಡೀತಾ ಇತ್ತು, ಹೋಗ್ಬೇಕು ಬರಬೇಕು ಅಂತ. ಯಾವಾಗ ಜರ್ನಿ ಬರುತ್ತಲ್ಲ ಅವಾಗ ಸ್ವಲ್ಪ ಓಡಾಡೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ, ಅಥವಾ ವಿಡಿಯೋ ಮಾಡೋದು ಕಷ್ಟ ಆಗ್ತಾ ಇದೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಹಾಗೆ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಸಿಗೋಣ ಮತ್ತೆ ನಾಳಿನ ವಿಡಿಯೋನಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಇಷ್ಟೊತ್ತು ಪಾಪು ಕೆಲಸಗಳನ್ನ ಮಾಡ್ತಾ ಇದೆ. ಇವಾಗ ಪಾಪುಗೆ ದೃಷ್ಟಿ ತೆಗೆಯೋದಕ್ಕೆ ಅಂತ ಕರ್ಕೊಂಡು ಹೋಗಿದ್ದಾರೆ ಅಮ್ಮ. ಈ ಗ್ಯಾಪಲ್ಲಿ ನಾವು ನೋಡಿ ಇವತ್ತು ಎಲ್ಲ ಮಾತಾಡ್ಕೊಂಡು ಕುತ್ಕೊಂಡಿದ್ದು. ಅಂಕಲ್ ಮತ್ತೆ ಮನು ವಾಟ್ ಮೇಲೆ ಒಂಥರ ಮನೆ ಒಳಗಡೆ ಏನೋ ಖಾಲಿ ಫೀಲ್ ಆಗ್ತಿತ್ತು ನನಗಂತೂ. ಮನು ಬೆಳಗ್ಗೆಯಿಂದ ಸಂಜೆ ತನಕ ನನ್ನ ಜೊತೆ ಇದ್ರ, ಅವ್ರು ಹೋದ್ಮೇಲೆ ಏನೋ ಫುಲ್ ಎಂಟಿ ಫೀಲ್ ಆಗ್ತಾ ಇತ್ತು. ಮಿಸ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ಬಿಟ್ಟೆ ಮನುನ. ಸುಮ್ಮನೆ ಕುತ್ಕೊಂಡಿದ್ದೆ ಒಂದು ಸ್ವಲ್ಪ ಹೊತ್ತು. ಮನೆಯವರೆಲ್ಲ ಮಾತಾಡ್ತಾ ಇದ್ರು, ಅವ್ರ ಮಾತುಗಳನ್ನ ಕೇಳಿಸ್ಕೊಂಡು ಏನಕ್ಕೂ ಇಂಟ್ರೆಸ್ಟೇ ಇಲ್ಲ ಆ ಥರ. ಆಮೇಲೆ ಮನು ರೀಚ್ ಆದೆ ಅಂತ ಕಾಲ್ ಮಾಡಿದ್ಮೇಲೆ ಅವ್ರ ಹತ್ರ ಮಾತಾಡಿದ್ಮೇಲೆ ಒಂದು ಸ್ವಲ್ಪ ಸಮಾಧಾನ ಅನ್ನಿಸ್ತು. ಈ ಗ್ಯಾಪಲ್ಲಿ ನಾನು ತಲೆಗೆ ಎಣ್ಣೆ ಹಚ್ಚಿಸ್ಕೊಳ್ಳೋದೇ ಮರ್ತ್ಬಿಟ್ಟಿದೆ. ಇವಾಗ ಹೋಗ್ತಾ ಇದ್ದೀನಿ ರಾತ್ರಿ 11 ಕಾಲಲ್ಲಿ ತಲೆಗೆ ಎಣ್ಣೆ ಹಚ್ಚಿಸ್ಕೊಳ್ಳೋಕ್ಕೆ. ನಾಳೆ ತಲೆ ಸ್ನಾನ ಇದೆ. ಹಿಂಗೆ ಅದಕ್ಕೆ ಹೇಳ್ತಾ ಇದ್ದೆ ಮನುಗೆ, ನೀನು ಬೆಳಗ್ಗೆ ಬಂದು ಸಂಜೆ ಹೋಗೋ ಥರ ಬರಬೇಡಪ್ಪ, ನನಗೆ ಆಗಲ್ಲ, ಅಳು ಬಂದಂಗೆ ಆಗ್ಬಿಡತ್ತೆ ಅಂತ. ಆಲ್ರೆಡಿ ಇಷ್ಟು ದಿನ ಏನು ಅನ್ನಿಸ್ತಾ ಇರಲಿಲ್ಲ, ಬಟ್ ಇವತ್ತು ಫಸ್ಟ್ ಟೈಮು ನನಗೆ ಮನು ಇಷ್ಟೊಂದು ಮಿಸ್ ಮಾಡ್ಕೊತ ಇರೋದು. ಬಟ್ ಅವ್ರು ಯಾವಾಗೂ ಮಿಸ್ ಮಾಡ್ಕೊತಾ ಇರ್ತಾರೆ, ಹೇಳ್ತಾ ಇರ್ತಾರೆ ಅವರು. ಬಟ್ ನಾನು ಕಂಪ್ಲೀಟ್ ಬ್ಯುಸಿಯಾಗಿರೋದ್ರಿಂದ ನನಗೆ ಆ ಮಿಸ್ಸಿಂಗ್ ಫ್ಯಾಕ್ಟರ್ ಗೊತ್ತಾಗ್ತಾ ಇರಲಿಲ್ಲ. ಬಟ್ ಇವತ್ತೇನೋ ತುಂಬ ಅನ್ನಿಸ್ತು. ಎನಿವೇಸ್ ಇರಲಿ, ಇದೆಲ್ಲ ಪಾರ್ಟ್ ಆಫ್ ಲೈಫ್. ಅದು ಏನು ಮಾಡೋಕ್ಕಾಗಲ್ಲ. ಒಂದು ಬೇಕು ಅಂದರೆ ಇನ್ನೊಂದನ್ನು ಸ್ಯಾಕ್ರಿಫೈಸ್ ಮಾಡಲೇಬೇಕಾಗತ್ತೆ. ಇವಾಗ ಇಂಪಾರ್ಟೆಂಟು ನಮ್ಮದು ಬಾಣಂತನ ಅಂಡ್ ಮಗು ಆರೈಕೆ ಆಗಿರೋದ್ರಿಂದ ಅವುಗಳನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕಾಗತ್ತೆ. ಹಾಗಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ 2 ಡೇಸ್ ವಿಡಿಯೋ ಮಾಡಿರಲಿಲ್ಲ, ಬೇಜಾರು ಮಾಡ್ಕೋಬೇಡಿ. ತುಂಬ ಜನ ಮೆಸೇಜ್ ಹಾಕಿದ್ರಿ ನನಗೆ, ಆಮೇಲೆ ಕಮೆಂಟ್ಸು ಅಲ್ಲೂ ಹಾಕಿದ್ರಿ ಏನಕ್ಕೆ ಅಕ್ಕ ವಿಡಿಯೋ ಬಂದಿಲ್ಲ ಅಂತ. ಮೊನ್ನೆ ರೆಸ್ಟ್ ಮಾಡೋದು, ಪಾಪು ತುಂಬ ಅಳ್ತಾ ಇದ್ದ ಆವತ್ತು ಅಂತ ಅಂದ್ಬಿಟ್ಟು ನಿದ್ದೆ ಆಗಿರಲಿಲ್ಲ. ಹಾಗಾಗಿ ಮೊನ್ನೆ ಮತ್ತೆ ನೆನ್ನೆ ರೆಸ್ಟ್ ತಗೊಂಡಿದ್ದೆ. ಇವತ್ತು ವಿಡಿಯೋ ಮಾಡಿದ್ದೀನಿ. ಅದು ಎಷ್ಟು ಲೆಂತ್ ಬಂದಿದೆ ಅನ್ನೋದು ಏನು ಗೊತ್ತಿಲ್ಲ. ಇವತ್ತು ಏನು ಆಗ್ತಿದೆ, ಏನು ಹೋಗ್ತಿದೆ ಏನು ಗೊತ್ತಾಗ್ತಾ ಇರಲಿಲ್ಲ. ಎಲ್ಲ ಒಂಥರ ಹೇಳಿದ್ನಲ್ಲ, ಫ್ಯಾಮಿಲಿ ಟೈಮ್ ಕ್ವಾಲಿಟಿ ಟೈಮ್ ಥರ ಆಗೋಗ್ಬಿಟ್ಟಿತ್ತು. ಕಂಪ್ಲೀಟ್ ಕಾನ್ಸಂಟ್ರೇಷನ್ ನಮಗೆ ಆ ಕಡೆ ಇತ್ತು. ಸೊ ಹಾಗಾಗಿ ಅದರಲ್ಲೇ ಮಧ್ಯದಲ್ಲಿ ಹಿಂಗಾಯ್ತು ಅಂತ ಗ್ಲಿಮ್ಸ್ಗಳನ್ನ ತಗೊಂಡಿದ್ದೀನಿ. ಸೊ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗತ್ತೆ ಅಂತ ಅನ್ಕೊಂಡಿದ್ದೀನಿ. ಅಗೇನ್ 2 ಡೇಸ್ ವಿಡಿಯೋ ಮಿಸ್ ಮಾಡಿದ್ದಕ್ಕೆ ಸಾರಿ ಕೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಗುಡ್ ನೈಟ್ ಎಲ್ರಿಗೂ. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good.